ಉಪಸಮರ ಯಾರಿಗೆ ಗೆಲುವು? ಹೈ ವೋಲ್ಟೇಜ್ ಕಣವಾಗಿದೆ ದಾವಣಗೆರೆ ದಕ್ಷಿಣ. ಈ ಕಡೆ ಸಮರ್ಥ ಎಸ್ಎಂ ಇದ್ದಾರೆ, ಆ ಕಡೆ ಶ್ರೀನಿವಾಸ ದಾಸ ಕರಿಯಪ್ಪ ಇದ್ದಾರೆ. ಹೈ ವೋಲ್ಟೇಜ್ ಕಣ ಈಗ ದಾವಣಗೆರೆ ಉಪಸಮರ. ಯಾರಿಗೆ ಗೆಲುವು ಸಿಗತ್ತೆ? ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ ದಾವಣಗೆರೆ ದಕ್ಷಿಣ. ಕಾಂಗ್ರೆಸ್ನಿಂದ ಸಮರ್ಥ ಮಲ್ಲಿಕಾರ್ಜುನ್ ವರ್ಸಸ್ ಬಿಜೆಪಿಯಿಂದ ಶ್ರೀನಿವಾಸ ದಾಸ ಕರಿಯಪ್ಪ. ದಾವಣಗೆರೆ ಉಪಸಮರದಲ್ಲಿ ಹೇಗಿದೆ ಟ್ರೆಂಡ್? ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪ್ಲಸ್ ಮೈನಸ್ ಏನೇನು? ಉಪಚುನಾವಣೆ ಗೆದ್ದು ಬೀಗತ್ತಾ ಕಾಂಗ್ರೆಸ್? ಅಶ್ವವೇಗ ನ್ಯೂಸ್ನಲ್ಲಿ ರಣಕಣದ ಲೇಟೆಸ್ಟ್ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಹೈ ವೋಲ್ಟೇಜ್ ಕಣವಾಗಿದೆ ಉಪಸಮರಕ್ಕೆ ಈಗ ದಾವಣಗೆರೆ ದಕ್ಷಿಣ. ಯಾರಿಗೆ ಗೆಲುವು ಸಿಗಬಹುದು? ಒಂದು ಕಡೆ ಕಾಂಗ್ರೆಸ್ನಿಂದ ಶಾಮನೂರು ಕುಟುಂಬದ ಸಮರ್ಥ ಎಸ್ಎಂ, ಮತ್ತೊಂದು ಕಡೆ ಬಿಜೆಪಿಯಿಂದ ಅಹಿಂದ ಮುಖಂಡ ಶ್ರೀನಿವಾಸ ದಾಸ ಕರಿಯಪ್ಪ. ದಾವಣಗೆರೆ ಉಪಸಮರದಲ್ಲಿ ಈಗ ಟ್ರೆಂಡ್ ಹೇಗಿದೆ? ಮತದಾರರ ಮನದಾಳ ಹೇಗಿದೆ? ದಾವಣಗೆರೆಯಲ್ಲಿ ಇದು ಕಾಂಗ್ರೆಸ್ಗೆ ಏನೇನು ಪ್ಲಸ್ ಆಗುತ್ತೆ ಮತ್ತು ಏನು ಮೈನಸ್ಗಳಾಗುತ್ತೆ? ಯಾಕೆಂದ್ರೆ ಈ ಬಾರಿ ಮುಸ್ಲಿಂ ಮುಖಂಡನೊಬ್ಬರಿಗೆ ಟಿಕೆಟ್ ಕೊಡಬೇಕು ಅನ್ನೋದಿತ್ತು, ಅದಾಗಲಿಲ್ಲ. ಆದ್ರೆ ಬಿಜೆಪಿ ಕೂಡ ಒಬ್ಬ ಅಲ್ಪಸಂಖ್ಯಾತ ನಾಯಕನನ್ನ ಕಣಕ್ಕೆ ಇಳಿಸಿ ಈ ಬಾರಿ ಲಕ್ ಚೆಕ್ ಮಾಡ್ಕೊಳ್ತಾ ಇದೆ. ಹಾಗಾಗಿ ಈ ಬಾರಿ ಏನಾಗುತ್ತೆ ಅನ್ನೋದು ಖಂಡಿತವಾಗಿಯೂ ಕುತೂಹಲವನ್ನ ಕೆರಳಿಸಿದೆ. ಇನ್ನು ಏನು ಪ್ಲಸ್ ಅಂತ ನೋಡೋದಾದ್ರೆ, ಮಂತ್ರಿ ಮಲ್ಲಿಕಾರ್ಜುನ್ ಇದ್ದಾರೆ, ಹಾಗೂ ಪ್ರಭಾ ಮಲ್ಲಿಕಾರ್ಜುನ್ ಕೂಡ ಸಂಸದರು. ಕ್ಷೇತ್ರದಲ್ಲಿ ಶಾಮನೂರು ಕುಟುಂಬದ ಬಿಗಿ ಹಿಡಿತಾ ಇದೆ, ಕಾಂಗ್ರೆಸ್ಗೆ ಇದು ಪ್ಲಸ್. ಇನ್ನು ಸಾದಿಕ್ ಪೈಲ್ವಾನ್ ಕಣದಿಂದ ನಿವೃತ್ತಿ ಹೊಂದಿರೋದು, ಅದು ಕೂಡ ಪ್ಲಸ್ ಆಗುತ್ತೆ ಕಾಂಗ್ರೆಸ್ಗೆ. ಮುಸ್ಲಿಮರ ಅಸಮಾಧಾನ ಶಮನಕ್ಕೆ ನಿರಂತರವಾಗಿ ಪ್ರಯತ್ನ ಆಗ್ತಾನೆ ಇದೆ. ಶಾಮನೂರು ಶಿವಶಂಕರಪ್ಪನವರ ಸಾವಿನ ನಂತರ ಅನುಕಂಪದ ಅಲಿಯೂ ಕೂಡ ಒಂದು ಮಟ್ಟಿಗೆ ವರ್ಕ್ ಆಗಬಹುದು. ಮಂತ್ರಿ ಮಲ್ಲಿಕಾರ್ಜುನ್, ಸಂಸದೆ ಡಾಕ್ಟರ್ ಪ್ರಭಾವ ಇದೆ ದಾವಣಗೆರೆ ದಂಗಲಲ್ಲಿ, ಇವೆಲ್ಲವೂ ಕೂಡ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ. ಇನ್ನು ಸಾದಿಕ್ ಪೈಲ್ವಾನ್ ಏನು ಒಂದು ಕಣದಿಂದ ನಿವೃತ್ತಿ ಹೊಂದಿದ್ರು, ಅದು ಕೂಡ ಪ್ಲಸ್ ಆಗುತ್ತೆ. ಮಂತ್ರಿ ಇದ್ದಾರೆ ಸದ್ಯಕ್ಕೆ ಎಸ್ ಮಲ್ಲಿಕಾರ್ಜುನ್ ಮತ್ತು ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಪ್ರಭಾವ. ಒಟ್ಟಾರೆ ರಾಜಕೀಯ ಕುಟುಂಬ ಅನ್ನೋದು ಕೂಡ ಸಮರ್ಥಿಗೆ ಪ್ಲಸ್ ಆಗುತ್ತೆ. ಶಾಮನೂರು ಶಿವಶಂಕರಪ್ಪನವರು ಇಷ್ಟು ದಿನ ಮಾಡಿದಂತಹ ಅಭಿವೃದ್ಧಿ ಕಾರ್ಯಗಳು, ಕೊಡುಗೆಗಳು, ಅದೆಲ್ಲವೂ ಕೂಡ ಪ್ಲಸ್ ಆಗುತ್ತೆ. ಮತ್ತು ಕ್ಷೇತ್ರದಲ್ಲಿ ಅವರಿದ್ದಂತಹ ಸಮಯದಲ್ಲಿ ಯಾವುದೇ ತರನಾದಂತಹ ಅಹಿತ ಘಟನೆಗಳು ನಡೆದಿಲ್ಲ ಅನ್ನುವಂಥದ್ದು. ಇನ್ನು ಕ್ಷೇತ್ರದಲ್ಲಿ ಇಡೀ ಒಟ್ಟಾರೆಯಾಗಿ ಶಾಮನೂರು ಕುಟುಂಬದ ಬಿಗಿ ಹಿಡಿತ ಏನಿದೆಯಲ್ಲ, ಇದು ಸಮರ್ಥಿಗೆ ಪ್ಲಸ್ ಆಗುತ್ತೆ. ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಪ್ಲಸ್ ಆಗುತ್ತೆ. ಮತ್ತು ಹೊಸ ಪೀಳಿಗೆ ಯುವಕರನ್ನ ಸಮರ್ಥ ಹೇಗೆ ತೆಗೆದುಕೊಳ್ಳುತ್ತಾರೆ, ಅದು ಕೂಡ ಕನ್ಸಿಡರ್ ಆಗುತ್ತೆ. ಇದೆಲ್ಲ ಕಾಂಗ್ರೆಸ್ಗೆ ಪ್ಲಸ್ ಆಗುವಂಥದ್ದು. ಇನ್ನು ಮೈನಸ್ ಏನೇನಾಗುತ್ತೆ ಅಂತ ನೋಡೋದಾದ್ರೆ, ಕುಟುಂಬ ರಾಜಕಾರಣವೇ ನಡೆದು ಬರ್ತಾ ಇದೆ ಅನ್ನುವಂಥ ಆರೋಪ. ಇನ್ನು ಈ ತಲೆಮಾರಿನ ಜೆನ್ಜಿ ಅಭ್ಯರ್ಥಿ ಸಮರ್ಥ, ಹಾಗೂ ರಾಜಕೀಯ ಅನುಭವದ ಕೊರತೆ ಕೂಡ ಇದೆ. ಮುಸ್ಲಿಮರಲ್ಲಿ ಮಡಗಟ್ಟಿರುವಂತಹ ಅತೃಪ್ತಿ, ಯಾಕೆಂದ್ರೆ ಟಿಕೆಟ್ ಮುಸ್ಲಿಮರಿಗೆ ಸಿಗಬೇಕು ಅನ್ನುವಂಥ ಭಾರೀ ಅಪೇಕ್ಷೆ ಇತ್ತು. ಇನ್ನು ಕಣದಲ್ಲಿರುವಂತಹ 13 ಮುಸ್ಲಿಮರು ಮತ ವಿಭಜನೆಯ ಭೀತಿ ಕೂಡ ಕಾಂಗ್ರೆಸ್ಗೆ ಇದೆ. ಇನ್ನು ಸಚಿವ ಜಮೀರ್ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಗೈರಾಗಿರೋದು, ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಮೈನಸ್ ಆಗಬಹುದು. ದಾವಣಗೆರೆ ದಂಗಲ್ನಲ್ಲಿ ಕಾಂಗ್ರೆಸ್ಗೆ ಏನು ಮೈನಸ್ ಅಂತ ನೋಡ್ತಾ ಇದ್ದೀವಿ. ಕುಟುಂಬ ರಾಜಕಾರಣ ಅಂದ್ರೆ ತಲೆಮಾರುಗಳಿಂದ ಕುಟುಂಬ ರಾಜಕಾರಣವೇ ಅಲ್ಲಿ ನಡೆದು ಬರ್ತಾ ಇದೆ ಅನ್ನುವಂಥದ್ದು. ಜೆನ್ಜಿ ತಲೆಮಾರಿನ ಅಭ್ಯರ್ಥಿಯನ್ನ ಜನ ಹೇಗೆ ಸ್ವೀಕಾರ ಮಾಡ್ತಾರೆ ಅಂತ, ಪ್ರಮುಖವಾಗಿ ಮುಸ್ಲಿಮರಿಗೆ ಟಿಕೆಟ್ ಸಿಗಬೇಕಿತ್ತು ಅನ್ನುವಂತಹ ಅತೃಪ್ತಿ ಏನಿದೆಯಲ್ಲ, ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಮೈನಸ್ ಆಗಬಹುದು.